ಇದರ ನೇತೃತ್ವದಲ್ಲಿ ಇವತ್ತು ಉಡುಪಿ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರನ್ನ ಕಪ್ಪು ಬಾವುಟ ಮುಖೇನ ಪ್ರದರ್ಶಿಸುವುದರ ಮುಖೇನ ನಮ್ಮ ವಿರೋಧವನ್ನ ವ್ಯಕ್ತಪಡಿಸುವ ಸಲುವಾಗಿ ನಾವಿಲ್ಲಿ ಸೇರಿದ್ದೇವೆ. ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡಿನ ಒಂದು ಯೋಜನೆ ಏನಿದೆ ನೀವೆಲ್ಲ ಗಮನಿಸಿರಬಹುದು. ಮೇಕೆದಾಟು ಯೋಜನೆ ಕನಕಪುರ ತಾಲೂಕಿನಲ್ಲಿ ಇರತಕ್ಕಂಥ ಮೇಕೆದಾಟು ಕಾವೇರಿ ನದಿ ಹಾಗೂ ಕಾವೇರಿಯ ಉಪನದಿಯ ಭಾಗದಲ್ಲಿ ಮೇಕೆದಾಟಿನಿಂದ 2 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ನಿರ್ದೇಶಿಸಿರ್ತಕ್ಕಂತಹ ಜಾಗದಲ್ಲಿ ಮೇಕೆದಾಟು ಯೋಜನೆಯನ್ನು ಆರಂಭಿಸಲು ರಾಜ್ಯ ಸರ್ಕಾರ ಯೋಜನೆಯನ್ನ ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನ ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂತ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನ ವಿರೋಧಿಸ್ತಾನೆ ಬಂದಿದ್ದಾರೆ. ಆದ್ರೆ ಈ ಬಾರಿ ರಾಜ್ಯ ಸರ್ಕಾರವನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಕ್ಷಣ ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರು ಮತ್ತು ಆ ಭಾಗದ ರೈತರಿಗೆ ಕುಡಿಯುವ ಮತ್ತು ಬೆಳೆಯ ನೀರಿನ ಹಾಗೂ ವಿದ್ಯುತ್ ಸೌಲಭ್ಯದ ಏನು ಯೋಜನೆಗಳಿದೆ ಆದಷ್ಟು ಬೇಗ ಜಾರಿಯಾಗಬೇಕು ಅನ್ನೋ ದಿಸೆಯಲ್ಲಿ ನಾವು ಇವತ್ತು ಎಚ್ಚರಿಕೆಯ ಸಂದೇಶವನ್ನ ಮಾನ್ಯ ವಿಜಯ್ ಅವರಿಗೆ ಕೊಡ್ತೇವೆ. ಕಾವೇರಿ ಹಾಗೂ ಮೇಕೆದಾಟು ವಿಚಾರದಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಕಾಲು ಕರೆದು ಖ್ಯಾತಿಗೆ ಬರತಕ್ಕಂಥ ತಮಿಳುನಾಡು ವಿಜಯ್ ಅವರ ನೇತೃತ್ವದಲ್ಲಿ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಹಾಗೆ ಕರ್ನಾಟಕದ ಜೊತೆ ಕೈ ಜೋಡಿಸಿ ಈ ಯೋಜನೆಯನ್ನ ತಕ್ಷಣ ಜಾರಿಗೊಳಿಸಬೇಕಂತ ಹೇಳಿ ಉಡುಪಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಈಗ ಸಾಂಕೇತಿಕವಾಗಿ ಕಪ್ಪು ಬಾವುಟ ತೋರುವುದರ ಮುಖೇನ ಮುಖ್ಯಮಂತ್ರಿಗಳಿಗೆ ಪ್ರದರ್ಶನವನ್ನ ಮಾಡ್ತೇವೆ. ತದನಂತರ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಟಾಪಟಿ ನಡೀತದೆ. ಅದೇನಂತದ್ದು ಮೇಕೆದಾಟು ಯೋಜನೆಯನ್ನು ಮಾಡ್ಬೇಕಂದ್ರೆ ಕರ್ನಾಟಕ ಆಗ್ರಹ ಮಾಡಿದ್ರು. ಬಹಳಷ್ಟು ವರ್ಷಗಳಿಂದ ತಮಿಳುನಾಡು ಸರ್ಕಾರಕ್ಕೆ ವಿರೋಧ ಮಾಡ್ತಾ ಇದೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮತ್ತೆ ಮೈಸೂರಿನ ಬಹುತೇಕ ಜಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಂತಂದ್ರೆ ಆ ಮೇಕೆದಾಟು ಯೋಜನೆ ಬಹಳ ಅಗತ್ಯವಾಗಿದೆ. ಹಾಗೇನೆ ಈಗಿನ ಮುಖ್ಯಮಂತ್ರಿ ಆದಂತಹ ವಿಜಯ್ ಅವರು ಅಧಿಕಾರ ಸ್ವೀಕಾರ ಮಾಡಿದ 2 ದಿನದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೋರ್ಟಿನಲ್ಲಿ ಫೈಲ್ ಮಾಡ್ಲಿಕ್ಕೆ ಒಂದು ಲೀಗಲ್ ಪ್ಯಾನಲ್ ಏನ್ ಹೇಳ್ತಾರೆ ಅದನ್ನು ಒಂದು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಅಷ್ಟು ತರಾತುರಿಯಲ್ಲಿ ಅದನ್ನು ಮಾಡುವಂತ ಅಗತ್ಯ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಕೊಲ್ಲೂರಿಗೆ ಆಗಮಿಸ್ತಿರುವಂತಹ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಕಪ್ಪು ಬಾವುಟ ತೋರಿಸ್ಲಿಕ್ಕೆ ಇಲ್ಲಿ ನಡೆದಿದ್ದೇವೆ. ಹಾಗೇನೆ ಇವತ್ತು ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡುವುದು ಏನಂತಂದ್ರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಒಂದು ಇಷ್ಟು ವಿರೋಧ ಬೇಡ. ಕನ್ನಡಿಗರು ನಿಮ್ಮ ತಮಿಳುನಾಡಿಗರು ಇಲ್ಲಿ ನಮ್ಮಲ್ಲಿದ್ದಾರೆ. ನಾವೇನು ಅವರಿಗೆ ಪ್ರತಿಫಲಿಕಾಗ್ಲಿ ಕೆಲಸ ಮಾಡ್ಲಿಕ್ಕಾಗ್ಲಿ ಯಾವ್ದಕ್ಕೆ ನಾವು ಒಟ್ಟಿ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಕೆಲಸ ಮಾಡೋ ನಮ್ಮ ಕನ್ನಡಿಗರು ನಿಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೌಹಾರ್ದದಿಂದಿರುವ ಈ ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ನಡುವೆ ಇರುವಂತಹ ವೈಮನಸ್ಸು ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರಿಂದ ಒಂದು ಪರಿಹಾರ ಆಗ್ಲಿ ಅಂತ ಬೆಳ್ಕೊಳ್ತಾ ದಯವಿಟ್ಟು ಮೇಕೆದಾಟು ಯೋಜನೆಯನ್ನು ವಿರೋಧ ವ್ಯಕ್ತಪಡಿಸದೆ ಆದಷ್ಟು ಶೀಘ್ರವಾಗಿ ನೀವು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಬೇಕಂದ್ರೆ ಈ ಮೂಲಕ ಕೇಳ್ಕೊಳ್ತಿದ್ದೇವೆ. ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗೆ ಮೇಕೆದಾಟು ಕಾವೇರಿ. ಕರ್ನಾಟಕ ಮತ್ತೆ ತಮಿಳುನಾಡಿನ ಮತ್ತೆ ಒಂದು ಜಟಾಪಟಿ ನಡೀತದೆ. ಅದೇನೊಂದು ಮೇಕೆದಾಟು ಯೋಜನೆಯನ್ನು ಮಾಡ್ಬೇಕಂದ್ರೆ ಕರ್ನಾಟಕ ಆಗ್ರಹ ಮಾಡಿದ್ರು. ಬಹಳಷ್ಟು ವರ್ಷಗಳಿಂದ ತಮಿಳುನಾಡು ಸರ್ಕಾರಕ್ಕೆ ವಿರೋಧ ಮಾಡ್ತಾ ಇದೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮತ್ತೆ ಮೈಸೂರಿನ ಬಹುತೇಕ ಜಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಂತಂದ್ರೆ ಆ ಮೇಕೆದಾಟು ಯೋಜನೆ ಬಹಳ ಅಗತ್ಯವಾಗಿದೆ. ಹಾಗೇನೆ ಈಗವರು ಅಧಿಕಾರ ಸ್ವೀಕಾರ ಮಾಡಿದ 2 ದಿನದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೋರ್ಟಿನಲ್ಲಿ ಫೈಲ್ ಮಾಡಲಿಕ್ಕೆ ಒಂದು ಲೀಗಲ್ ಪ್ಯಾನಲ್ ಏನು ಹೇಳ್ತಾರೆ ಅದನ್ನು ಒಂದು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಅಷ್ಟು ತರಾತುರಿಯಲ್ಲಿ ಅದನ್ನು ಮಾಡುವಂತ ಅಗತ್ಯ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಇವತ್ತು ಕೊಲ್ಲೂರಿಗೆ ಆಗಮಿಸ್ತಿರುವಂತಹ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಕಪ್ಪು ಬಾವುಟ ತೋರಿಸ್ಲಿಕ್ಕೆ ಇಲ್ಲಿ ನಡೆದಿದ್ದೇವೆ. ಹಾಗೆಯೇ ಇವತ್ತು ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡುವುದೇನಂತಂದ್ರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಒಂದು ಇಷ್ಟು ವಿರೋಧ ಬೇಡ. ಕನ್ನಡಿಗರು ನಿಮ್ಮ ತಮಿಳುನಾಡಿಗರು ನಮ್ಮಲ್ಲಿದ್ದಾರೆ. ನಾವೇನು ಅವರಿಗೆ ಬದುಕಲಿಕ್ಕಾಗಲಿ ಕೆಲಸ ಮಾಡ್ಲಿಕ್ಕಾಗಲಿ ಯಾವುದಕ್ಕೆ ನಾವು ಒಟ್ಟಿ ಮಾಡ್ತಾ ಇಲ್ಲ. ಹಾಗೆ ನಮ್ಮ
ಕೆಲಸ ಮಾಡೋ ನಮ್ಮ ಕನ್ನಡಿಗರು ನಿಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೌಹಾರ್ದದಿಂದಿರುವ ಈ ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ನಡುವೆ ಇರುವಂತಹ ವೈಮನಸ್ಸು ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರಿಂದ ಒಂದು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತಾ, ದಯವಿಟ್ಟು ಮೇಕೆದಾಟು ಯೋಜನೆಯನ್ನು ವಿರೋಧ ವ್ಯಕ್ತಪಡಿಸದೆ ಆದಷ್ಟು ಶೀಘ್ರವಾಗಿ ನೀವು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಬೇಕಾದರೆ ನಿಮ್ಮ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.